5 ದಿನದ್ದು ಇವತ್ತು ಅದು ಹೋಗಿ ಇವತ್ತಲ್ಲಿ ಆ್ಯಕ್ಟಿವ್ನೆಸ್ ಬಂದದ, ಪ್ರೀತಿ ಬಂದು ಹೆಚ್ಚಾಗಿದೆ. ಮತ್ತು ಇವತ್ತು ಜಗದ ತುಂಬ ಎಲ್ಲರೂ ಭಾಳಷ್ಟು ಕ್ರಿಕೆಟ್ ನೋಡಬೇಕು ಅನ್ನೋಂಥ ಕ್ರಿಕೆಟ್ ಪ್ಲೇಯರ್ ಬೆಳೀತಾ ಇದ್ದಾರೆ. ಒಟ್ಟಾರೆಯಾಗಿ ಇಂಗ್ಲೆಂಡ್ ಮತ್ತು ಭಾರತದ ಮಧ್ಯದಲ್ಲಿದ್ದಂಥ ಈ ಒಂದು ಟೆಸ್ಟ್ಗಳು ಇಲ್ಲಿವರೆಗೆ 140 ಪಂದ್ಯಗಳಾಗಿದ್ದಾವೆ. ಅದರಾಗ 51 ಡ್ರಾ ಆಗಿದ್ದಾವೆ. ಒಂದು ಅದೇ ಕಾಲಕ್ಕೆ 36ರಲ್ಲಿ ಭಾರತ ಜಯಿಸಿದರೆ 53ರಲ್ಲಿ ಇಂಗ್ಲೆಂಡ್ ಗೆದ್ದದ. ಇದು ಗಮನಿಸಬೇಕಾದ್ದು. ಮತ್ತು ಇಂಗ್ಲೆಂಡ್ ಮೊದಲು ದೊಡ್ಡ ಚಾಂಪಿಯನ್, ಅಲ್ಲೇ ಹುಟ್ಟಿದ್ದ ಆಟ. ಹೀಗಾಗಿ ಆರಂಭ ದಿನಗಳಲ್ಲೇ ಭಾರತದಲ್ಲಿ ಆಡಕ್ಕೆ ಹೋಗೋದಂಗೆ ಸೋಲಾಗಿ ಹೋಗೋದಂಗೆ ಇತ್ತು. ಆದ ನಂತರ ಭಾಳಷ್ಟು ಇಂಪ್ರೂವ್ ಆಗ್ಯದ. ಇನ್ನು ಓವಲ್ ಕ್ರೀಡಾಂಗಣದಲ್ಲೇ ಇಲ್ಲಿವರೆಗೆ ಭಾರತ 7 ಡ್ರಾ ಮಾಡ್ಕೊಳೋದು, 15 ಪಂದ್ಯ ಆಡ್ಯದ, 6ರಲ್ಲಿ ಸೋತದ ಓವಲ್ದಲ್ಲಿ. ಇನ್ನು ಇವತ್ತೇನಾಗ್ತದೆ ಇವೆಲ್ಲರೂ ನಾವು ಗಮನಿಸಬೇಕಾಗಿದ್ದು. ಜೊತೆಗೆ ಜಡೇಜಾ ಅವರು ಸಹಿತ ಇವತ್ತು ಜಗದ ಶ್ರೇಷ್ಠ ಆಲ್ರೌಂಡರ್ ಆಗಿದ್ದಾರೆ. ಒಂದು ಕಾಲಕ್ಕೆ ಇಂಗ್ಲೆಂಡಲ್ಲಿ ಬಾತಮ್ ಅಂತಿದ್ರು, ಬಾತಮ್ ಇಯಾನ್ ಬಾತಮ್ ಅಂತ, ಒಳ್ಳೆಯ ಬಾಲರು, ಒಳ್ಳೆಯ ಬ್ಯಾಟ್ಸ್ಮನ್ನು, ಎಲ್ಲರೂ ಭಾಳ ಒಂದು ಎತ್ತರದ ಆಳ ಮನುಷ್ಯ ಇಯಾನ್ ಬಾತಮ್. ಅವ್ರಿಗೆ ತಗಡ ಮುಖಬರ ಕೊಟ್ಟವರು ಇಬ್ಬರು, ಒಬ್ಬರು ನಮ್ಮ ಕಪಿಲ್ ದೇವರು, ಇನ್ನೊಬ್ಬರು ನ್ಯೂಜಿಲೆಂಡದ ಹೆಸರು ನೆನಪಾಗ್ತಾರೆ ನನಗೆ. ಆ ದೊಡ್ಡ ವ್ಯಕ್ತಿ ಅವರು ಬರೋರು ಒಳ್ಳೆ. ಅವರು ಈ 3 ಜನ ಹೆಸರು ಹೇಳಿದ್ರೆ ಸಾಕಾವತ್ತು, ಎಲ್ಲರೂ ಖುಷಿ ಪಡ್ತಾಯಿದ್ರು. ಅಂಥ ಇಯಾನ್ ಬಾತಮ್ಮನ ಲೆವೆಲ್ದಲ್ಲಿ ಅದರಂತ ಹೇಳದೆ ಹೋದರೂ ಇವತ್ತು ಜಡೇಜಾ ಒಳ್ಳೆಯ, ರವೀಂದ್ರ ಜಡೇಜಾ ಒಳ್ಳೆಯ ಆಲ್ರೌಂಡರ್ ಅಂತ ಹೇಳಬೇಕಾಗಿದೆ. ಅವ್ರ ಮಟ್ಟದ್ದಲ್ಲ, ಅದೇ ರೀತಿ ಕಪಿಲ್ ದೇವ್ರ ಮಟ್ಟಕ್ಕೂ ಇಲ್ಲ. ಒಟ್ಟಿನಲ್ಲೇ ಇವ್ರು ನೋಡಿದಾಗ ಇವರಲ್ಲಿ ಒಂದಿಷ್ಟು ಶಕ್ತಿ ಅದಪ್ಪ ಇವ್ರಿಗೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಟೀಮ್ ಸಮತೋಲನದ, ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಗೆದ್ದರೂ ಸಂತೋಷ, ಡ್ರಾ ಮಾಡಿಕೊಂಡ್ರು ಸಂತೋಷ, ಸೋತರಂತೆ ಅನಿವಾರ್ಯ, ಸೋಲನ್ನು ಸ್ವೀಕರಿಸಲೇಬೇಕು. ಯಾಕಂದ್ರೆ ಒಬ್ಬರು ಸೋಲ್ಬೇಕು, ಇನ್ನೊಬ್ಬರು ಗೆಲ್ಲಬೇಕು. ಇದು ಆಟದ ನಿಯಮಗಳು. ನಾವು ಅದನ್ನು ಸಹಿತ ಒಬ್ಬ ಸ್ಪೋರ್ಟಿವ್ ಆಗಿ ತೊಗೊಂಡು ವಿನಃ ಅದನ್ನು ಒಂದು 2 ದೇಶಗಳ ಪ್ರತಿಷ್ಠೆ ಅಂತ ನೋಡೋದು ಬೇಡ. ಯಾಕಂದ್ರೆ ನಾವು ಇದು ಆಡೋದು ಯಾಕಂದ್ರೆ ನಮ್ಮ ಮತ್ತು ಇಂಗ್ಲೆಂಡರ ಮಧ್ಯೆ ಪ್ರೀತಿ ವಿಶ್ವಾಸ ಬೆಳೀಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಮತ್ತು ಅದೇ ಕಾಲಕ್ಕೆ ಶುಭ ಮಣಿಗೆ ನಾವೆಲ್ಲ ಶುಭಾಶಯ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. ಶೇರ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾದ್ 60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.